ಇವತ್ತು ದೆಹಲಿಯಲ್ಲಿ ಇಬ್ಬರು ನಾಯಕರು ಯಾವ ವಿಚಾರದ ಬಗ್ಗೆ ಹೈಕಮಾಂಡ್ನಿಂದ ಸ್ಪಷ್ಟತೆ ಪಡೆಯುವಂತ ಸಾಧ್ಯತೆ ಇದೆ. ಸದ್ಯ ಬಗೆಹರಿಯಬೇಕಾದಂತ ಯಾವ್ದು ವಿಚಾರಗಳು ಅಂತ ನೋಡೋಣ. ಆ ಡೀಟೇಲ್ ಕೂಡ ಯಾವ ಅಜೆಂಡಾ ನಂಬರ್ 1, ಹೊಸ ಸಂಪುಟಕ್ಕೆ ಮೊದಲ ಹಂತದಲ್ಲಿ ಯಾರ್ಯಾರು ಬರ್ತಾರೆ. ಅಜೆಂಡಾ ನಂಬರ್ 2, ಯಾರನ್ನ ಮುಂದುವರಿಸಬೇಕು, ಯಾರನ್ನ ಬಿಡಬೇಕು. ಅಂದ್ರೆ ಮುಂದುವರಿಸಬೇಕು ಅಂತಂದ್ರೆ ಕಳೆದ ಕ್ಯಾಬಿನೆಟ್ ಅಲ್ಲಿ ಇದ್ದವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು. ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡ್ತಾರೆ, ಅದಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು. ಉಪಮುಖ್ಯಮಂತ್ರಿಗಳು ಈ ಕ್ಯಾಬಿನೆಟ್ ಅಲ್ಲಿ ಇರಬೇಕಾ ಬೇಡವಾ, ಇರಬೇಕು ಅಂತಾದ್ರೆ ಯಾರಿಗೆ ಪಟ್ಟ ಕಟ್ಟಬೇಕು. ಅಜೆಂಡಾ ನಂಬರ್ 5, ಸಮನ್ವಯ ಸಮಿತಿ ಅಥವಾ ಕೋರ್ ಕಮಿಟಿ. ಸಮನ್ವಯ ಸಮಿತಿ ಅಂತಂದ್ರೆ ಅದನ್ನೆಲ್ಲಾದರೂ ರಚನೆ ಮಾಡಿದ್ರೆ ಬೇರೆ ಸಂದೇಶ ಕೊಟ್ಟಂಗಾಗತ್ತೆ. ಸಮನ್ವಯ ಸಮಿತಿ ಯಾವಾಗ ಎರಡು ಪಕ್ಷಗಳು ಒಟ್ಟು ಸೇರಿ ಸರ್ಕಾರ ಮಾಡಿದಾಗ ಸಮನ್ವಯ ಸಮಿತಿ. ಈಗ ಬಿಜೆಪಿ ಜೆಡಿಎಸ್, ಬಿಜೆಪಿ ಕಾಂಗ್ರೆಸ್ ಈ ರೀತಿ ಮೈತ್ರಿ ಸರ್ಕಾರ ಬಂದಾಗ ಸಮನ್ವಯಕ್ಕಾಗಿ ಸಮನ್ವಯ ಸಮಿತಿ. ಬಟ್ ಇದು ಅಂತ ಸರ್ಕಾರ ಅಲ್ವಲ್ಲ, ಕಾಂಗ್ರೆಸ್ನ ಸರ್ಕಾರ. ಸಮನ್ವಯ ಯಾರ ಜೊತೆ ಸಾಧಿಸಬೇಕು. ಕೋರ್ ಕಮಿಟಿ ಇರಬೇಕಾ ಬೇಡವಾ. ಕೋರ್ ಕಮಿಟಿ ಇದೆ ಅಂತಾದ್ರೆ ಅಧ್ಯಕ್ಷರು ಯಾರು ಕೋರ್ ಕಮಿಟಿಗೆ. ಕೋರ್ ಕಮಿಟಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಬರ್ತಾರೆ ಅಂತಾದ್ರೆ ಅಧಿಕಾರವನ್ನು ಡಿ.ಕೆ. ಶಿವಕುಮಾರ್ ಕೈಗೆ ಕೊಟ್ಟು ಅವರ ಕೈ ಕಟ್ಟಿ ಹಾಕದಂಗಾಗತ್ತಾ. ಇದೆಲ್ಲ ವಿಶ್ಲೇಷಣೆಗಳಿದಾವೆ. ಇದೆಲ್ಲದಕ್ಕೂ ಕೂಡ ಸ್ಪಷ್ಟತೆಯನ್ನು ಪಡೆಯುವಂತ ಸಾಧ್ಯತೆ ಇದೆ ಇವತ್ತು ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಇವತ್ತು ದೆಹಲಿಯಲ್ಲಿ ಯಾರ್ಯಾರನ್ನ ಭೇಟಿಯಾಗುವಂತ ಯೋಚನೆ ಮತ್ತು ಯಾವ್ದು ಕ್ಲಾರಿಟಿ ಸಿಗಬೇಕು ಅಂತ ಬಯಸಿದ್ದಾರೆ ಇಬ್ಬರು. ರಕ್ಷಿತ್, ಈಗ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್. ಕೊನೆಯದಾಗಿ ರಾಹುಲ್ ಗಾಂಧಿ ಅವರಿಂದ ಒಂದು ಫೈನಲ್ ಅಪ್ರೂವಲ್ಗೋಸ್ಕರ ಕಾಯ್ತಾರೆ. ಸೊ ಪ್ರಮುಖವಾಗಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯನ್ನ ಮಾಡಿ ಪ್ರಮುಖವಾಗಿರ್ತಕ್ಕಂಥ ಈಗ ಇರುವ ವಿಚಾರಗಳೇನು. ಒಂದು, CM ಜೊತೆಗೆ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಬೇಕು ಮತ್ತು ಯಾರ್ಯಾರು ಪ್ರಮಾಣ ವಚನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಮೊದಲ ಅಜೆಂಡಾ. ಇನ್ನೊಂದು, KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಚರ್ಚೆ ನಡೆಯುತ್ತೆ. ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದರ ಕುರಿತಾಗಿ ಈಗಾಗಲೇ ಚರ್ಚೆಗಳು ನಡೆದಿದ್ದಾವೆ ಒಂದು ಹಂತಕ್ಕೆ. ಯಾಕಂದರೆ ಸ್ವತಃ ವೇಣುಗೋಪಾಲ್ ಕರೆ ಮಾಡಿ ಸತೀಶ್ ಜಾರಕಿಹೊಳಿಗೆ ನೀವು ವಹಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅವರು ಹೆಚ್ಚುವರಿಯಾಗಿ ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಕೊಡಿ ಅಂದಿದ್ದ ಕಾರಣಕ್ಕಾಗಿ ಇದು ಸ್ವಲ್ಪ ಗೊಂದಲ ಆಗಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ KPCCಗೆ ಈಶ್ವರ್ ಖಂಡ್ರೆ, ಪರಮೇಶ್ವರ್ ಹೆಸರುಗಳನ್ನು ಕೂಡ ಮುನ್ನೆಲೆಗೆ ಬಿಟ್ಟಿದ್ದಾರೆ ಮತ್ತು ಅವರು ಸಜೆಷನ್ ಮಾಡಿರ್ತಕ್ಕಂಥ ಹೆಸರುಗಳು ಹರಿಪ್ರಸಾದ್ ಅವರ ಹೆಸರು ಕೂಡ ಇದೆ. ಹೀಗಾಗಿ KPCCಯ ಅಧ್ಯಕ್ಷರ ಆಯ್ಕೆಗೂ ಕೂಡ ಒಂದಷ್ಟು ಜಟಾಪಟಿ ಗೊಂದಲಗಳು ಇದ್ದೇ ಇದೆ. ಬಹುಶಃ ಅದು ಕೂಡ ಇವತ್ತು ಕ್ಲಿಯರ್ ಆಗುವಂತಹ ಸಾಧ್ಯತೆಗಳಿದೆ. ಅಥವಾ ಯಾವುದೂ ಆಗಲಿಲ್ಲ ಅಂತ ಹೇಳಿದರೆ ಸದ್ಯಕ್ಕೆ ಈ ನೇಮಿಂಗ್ಸ್ ಅಂದರೆ ಪ್ರಮಾಣ ವಚನಗಳು ಮುಗಿಲಿ, ವಿಸ್ತರಣೆ ಆಗಲಿ, ಆನಂತರ ಅಧ್ಯಕ್ಷರು ಮಾಡೋಣ ಅಂತ ಹೇಳಿ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಇನ್ನೊಂದು ಪ್ರಮುಖವಾಗಿ ಇರುವಂಥದ್ದು ಸಮನ್ವಯ ಸಮಿತಿ ಅಂತ ಅದನ್ನು ಕರೀತಾರೋ ಅಥವಾ ಕೋರ್ ಕಮಿಟಿ ಅಂತ ಕರೀತಾರೋ ಗೊತ್ತಿಲ್ಲ. ಕಳೆದ ಬಾರಿ ಸಿದ್ದರಾಮಯ್ಯ ದೆಹಲಿಗೆ ಪ್ರವಾಸ ಹೋದಂಥ ಸಂದರ್ಭದಲ್ಲಿ, ಅಂದರೆ ಧನ್ಯವಾದ ಹೇಳೋಕ್ಕೆ ಹೋದಂಥ ಸಂದರ್ಭದಲ್ಲೇ ಈ ಬಗ್ಗೆ ಒಂದು ಗಂಭೀರ ಚರ್ಚೆ ನಡೆದಿದೆ. ಕೋರ್ ಕಮಿಟಿಯ ಅಗತ್ಯತೆಯ ಬಗ್ಗೆಯೂ ಕೂಡ ವರಿಷ್ಠರಿಗೆ ತಿಳಿಸಿರುವಂಥದ್ದು. ಯಾಕೆ ಅಂದರೆ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಲ್ಲರ ಅಭಿಪ್ರಾಯ ಮುಖ್ಯ ಆಗುತ್ತೆ. ಹಾಗಾಗಿ ಒಂದು ಕೋರ್ ಕಮಿಟಿಯನ್ನು ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಜೊತೆಗೆ ಗುರುಸ್ಕೊಂಡಿದ್ದಂತಹ ಮಾಜಿ ಸಚಿವರುಗಳು ಹೈಕಮಾಂಡ್ ಮೇಲೂ ಕೂಡ ಒತ್ತಡವನ್ನು ಹಾಕಿದ್ದಾರೆ. ಅಂಥ ಪ್ರಮುಖ ನಿರ್ಧಾರಗಳು ಯಾವುದು? ಈಗ ರಾಜ್ಯಸಭೆಯ ಅಭ್ಯರ್ಥಿಯ ಆಯ್ಕೆ ಇರ್ಬೋದು. ಕೇವಲ CM ಒಂದೇ ನಿರ್ಧಾರ ತೆಗೆದುಕೊಳ್ಳುವಂಥ ಆಗಬಾರ್ದು. ಹಾಗಾಗಿ ಸುಮಾರು 8 ರಿಂದ 10 ಮಂದಿ ಹಿರಿಯರನ್ನು ಒಳಗೊಂಡಂತೆ, ಅದರಲ್ಲೂ ಸಿದ್ದರಾಮಯ್ಯ ಕೂಡ ಆ ಕಮಿಟಿಯಲ್ಲಿ ಇರಬೇಕು ಮತ್ತು ಆ ಕೋರ್ ಕಮಿಟಿಗೆ ಅವರ ಅಧ್ಯಕ್ಷತೆಯೇ ವಹಿಸಬೇಕು ಅಂತೇಳಿಯೂ ಕೂಡ ಹೈಕಮಾಂಡ್ನ ಮುಂದೆ ಡಿಮಾಂಡನ್ನು ಮಾಡಲಾಗಿದೆ. ಅದನ್ನು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಒಪ್ಕೊಳ್ಳುತ್ತೆ ನೋಡಬೇಕು. ಯಾಕಂದರೆ ಈ ಕೋರ್ ಕಮಿಟಿ ರಚನೆ ನಾಳೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಅಥವಾ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಕೋರ್ ಕಮಿಟಿ ಮಾಡಿದ್ದಾರೆ ಅನ್ನುವಂಥ ಏನಾದರೂ ಆ ಥರದ ಅಭಿಪ್ರಾಯಗಳು ಬಂದರೆ ಒಳಗೊಳಗೆ ತಿಕ್ಕಾಟಗಳು ಮತ್ತೆ ಆರಂಭ ಆಗುತ್ತೆ. ಹೀಗಾಗಿ ಅದನ್ನು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇದೆ. ಇನ್ನೊಂದು, ಹೆಚ್ಚುವರಿ DCMಗಳ ಅಗತ್ಯತೆ ಇದೆಯಾ ಇಲ್ವಾ, ಈ ಬಗ್ಗೆ ಹೈಕಮಾಂಡ್ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಯಾವುದೇ ಕಾರಣಕ್ಕೂ DCM ಪೋಸ್ಟನ್ನು ಮಾಡಬಾರ್ದು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದರೆ ಸೀನಿಯರ್ ಆಗಿರ್ತಕ್ಕಂಥವ್ರು ಸಮುದಾಯವಾರು DCM ಪಟ್ಟ ಕೊಡಬೇಕು ಅಂತೇಳಿ ಡಿಮಾಂಡನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. MB ಪಾಟೀಲ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಇವರೆಲ್ಲರೂ ಕೂಡ DCM ಪಟ್ಟ
ಪಟ್ಟಕ್ಕಾಗಿ ಮಾರುತೇಶ್, ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕ್ಯಾಬಿನೆಟ್ ಹೆಂಗಿರುತ್ತೆ, ಯಾರಿರ್ತಾರೆ ಅನ್ನೋದರ ಬಗ್ಗೆ 2 ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನೋದು ಸಿಗ್ತಾ ಇರುವಂತ ಮಾಹಿತಿ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡೋ ಸಂದರ್ಭದಲ್ಲೂ ಕೂಡ ಅದೇ ಧಾಟಿಯಲ್ಲಿ ಮಾತನಾಡಿದರು, 2 ಹಂತದಲ್ಲಾಗುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಿಸಿಎಂ ಯಾರು ಮತ್ತು ಎಷ್ಟು ಜನ? ಡಿಕೆಶಿ ಸರ್ಕಾರದಲ್ಲಿ ಡಿಸಿಎಂ ಆಯ್ಕೆಗೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಒಮ್ಮತದ ನಿರ್ಧಾರ ಬರ್ತಾ ಇಲ್ಲ. ಜಾತಿವಾರು ಡಿಸಿಎಂಗಳು ಬೇಕು ಅಂತ ಹಲವರು ಬಯಸ್ತಾ ಇದ್ದಾರೆ. ಡಿಸಿಎಂ ಸ್ಥಾನ ಸೃಷ್ಟಿ ಮಾಡದಂತೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಷರತ್ತು ಹಾಕಿದ್ದಾರೆ. 3 ಡಿಸಿಎಂಗಳನ್ನು ನೇಮಕ ಮಾಡಬೇಕು. ಒಬಿಸಿ, ಲಿಂಗಾಯತ, ಅಲ್ಪಸಂಖ್ಯಾತರಿಗೆ ಡಿಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಒತ್ತಾಯ ಇಟ್ಟಿದ್ದಾರೆ. ಪರಿಶಿಷ್ಟ ಸಮುದಾಯಕ್ಕೆ ಕೆಪಿಸಿಸಿ ಪಟ್ಟ ಕೊಡಬೇಕು. ಡಿಸಿಎಂ ಸ್ಥಾನದ ಆಯ್ಕೆ ಜಾತಿವಾರು ಅಂತ ಮಾಡೋದಕ್ಕೆ ಹೋದ್ರೆ ಅನಗತ್ಯ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಒಬಿಸಿಯಲ್ಲಿ ಯಾರನ್ನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಸೊ ಇಂಥದ್ದೆಲ್ಲ ಸಮಸ್ಯೆ ಇದೆ. ಈಗ ದಲಿತರನ್ನ ಡಿಸಿಎಂ ಮಾಡಬೇಕು ಅಂತಂದ್ರೆ ಎಡಗೈ ಕೊಡಬೇಕಾ, ಬಲಗೈ ಕೊಡಬೇಕಾ, ಪರಿಶಿಷ್ಟ ಪಂಗಡಕ್ಕೆ ಕೊಡಬೇಕಾ? ಒಬಿಸಿಯಲ್ಲಿ ಯಾವ ಕಮ್ಯುನಿಟಿ, ಅದು ಕುರುಬರಿಗೆ ಯಾಕೆ ಕೊಡಬೇಕು, ಈಡಿಗರಿಗೆ ಯಾಕೆ ಕೊಡಬಾರ್ದಾ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಲಿಂಗಾಯತರನ್ನು ಉಪಮುಖ್ಯಮಂತ್ರಿ ಮಾಡೋಣ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಲಿಂಗಾಯತರಲ್ಲಿ ಯಾರಿಗೆ ಕೊಡಬೇಕು? ಪಂಚಮಸಾಲಿಗಳಿಗೆ ಕೊಡಬೇಕಾ ಅಥವಾ ಉಳಿದ ಉಪಪಂಗಡಗಳಿಗೆ ಕೊಡಬೇಕಾ? ಹಲವು ಉಪಪಂಗಡಗಳಿದ್ದಾವೆ. ಸಾದ್ರ ಲಿಂಗಾಯತರು, ಗಾಣಿಗ ಲಿಂಗಾಯತರು, ಈ ರೀತಿ ಹಲವು ಉಪಪಂಗಡಗಳಿದ್ದಾವೆ. ಯಾರಿಗೆ ಕೊಡಬೇಕು? ಸೊ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಅನಗತ್ಯ ಸಮಸ್ಯೆ ಬೇಡ, ಡಿಸಿಎಂఏ ಬೇಡ ಅಂತ ಡಿ ಕೆ ಶಿವಕುಮಾರ್. ಸಮುದಾಯವಾರು ಉಪಮುಖ್ಯಮಂತ್ರಿಗಳು ಇದ್ರೆ ಒಳ್ಳೆಯದು ಅಂತ ಸಿದ್ದರಾಮಯ್ಯ ಬಡ. ಸೊ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಪ್ರಶ್ನೆ ಇರೋದು. ಮಾರುತೇಶ್, ಸಹಜ ಇಲ್ಲಿ ಡಿ ಕೆ ಶಿವಕುಮಾರ್ ಬಣ ಇಡ್ತಾ ಇರುವಂತ ಪಾಯಿಂಟ್ ಇದೆಯಲ್ಲ, ಅದರಲ್ಲಿ ಹುರುಳಿದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ 2A ಅಂತ ನಾವು ತೆಗೆದುಕೊಳ್ಳೋಣ. 2A ಹಿಂದುಳಿದ ವರ್ಗ, 100 ಜಾತಿಗಳಿದಾವೆ. ಕುರುಬರೇ ಯಾಕೆ ಡಿಸಿಎಂ ಆಗಬೇಕು, ಈಡಿಗರಾಗಬಾರದಾ ಅಂತ ಪ್ರಶ್ನೆ ಬರುತ್ತೆ. ಲಿಂಗಾಯತರಲ್ಲಿ ಹಲವು ಉಪಪಂಗಡಗಳಿದಾವೆ. ಪಂಚಮಸಾಲಿ ಕೊಡಬೇಕಾ, ಉಳಿದ ಕಮ್ಯುನಿಟಿ ಕೊಡಬೇಕಾ ಅಂತ ಪ್ರಶ್ನೆ ಬರುತ್ತೆ. ಅನಗತ್ಯ ಸಮಸ್ಯೆಗಳನ್ನ ಮೈಗೆಳಕೊಂಡಂಗ ಆಗತ್ತಾ ಅಂತ ಇದು. ಅಲ್ಲ, ಈಗ ಡಿಸಿಎಂ ಆಯ್ಕೆ ವಿಚಾರ ಒಂದು ರೀತಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಡಿಸಿಎಂ ಬೇಡ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಯಾಕೆಂದರೆ ಡಿಸಿಎಂ ಆದರೆ ಆಗುವಂತಹ ಕಾಂಪ್ಲಿಕೇಶನ್ಸ್ಗಳ ಬಗ್ಗೆಯೂ ಕೂಡ ಅವರಿಗೆ ಅರಿವಿದೆ. ಅಥವಾ ಇನ್ನೊಂದು ನನ್ನನ್ನು ಮೀರಿ ಇನ್ನೊಂದು ಪವರ್ ಸೆಂಟರ್ ಆಗ್ಬೋದು ಅನ್ನುವಂಥ ಆತಂಕ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ಬೋದು. ಆ ಕಾರಣಕ್ಕಾಗಿ ಅವರು ಡಿಸಿಎಂ ಬೇಡವೇ ಬೇಡ ಅಂತೇಳಿ ಹೈಕಮಾಂಡ್ನ ಮುಂದೆ ವಾದವನ್ನು ಇಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ನೋಡಬೇಕು. ಯಾಕಂದರೆ ಚುನಾವಣಾ ದೃಷ್ಟಿ 2028ರ ಕಾರಣಕ್ಕಾಗಿಯೇ ಈ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊಳ್ತು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2028ರ ಚುನಾವಣೆ ನಾವು ಪರಿಣಾಮಕಾರಿಯಾಗಿ ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕಾಗಿಯೇ CM ಅನ್ನು ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಿದ್ದಾರೆ. ಅವರು ಇನ್ನೂ ಫ್ಯೂಚರಲ್ಲಿ ಲೀಡರ್ ಆಗಿ ಇರ್ತಾರೆ ಅನ್ನುವ ಕಾರಣಕ್ಕಾಗಿ ಈಗ DCM ಮಾಡಿದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿರುವ ಕಾರಣಕ್ಕಾಗಿ ಆ ವೋಟ್ ಬ್ಯಾಂಕ್ ಉಳಿಬೇಕು ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಮತ್ತು ಲಿಂಗಾಯತರು ಇವರ ನಡುವೆ ಒಂದು DCM ಮಾಡಬೇಕು ಅನ್ನುವಂಥ ಕೂಗು ಎದ್ದಿರೋದು ಅದೇ ಕಾರಣಕ್ಕಾಗಿ. ಸಿದ್ದರಾಮಯ್ಯನವರ ರಿಪ್ಲೇಸ್ಮೆಂಟ್ ಆಗಿ ನೀವು DCM ಸಮುದಾಯವಾರು DCMಗಳನ್ನು ಮಾಡಿ ವೋಟ್ ಬ್ಯಾಂಕ್ ಉಳಿಯೋ ರೀತಿ ಮಾಡಬೇಕು ಅನ್ನೋದು ಈಗ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರ ಒತ್ತಡ ಮತ್ತು ಅವರ ವಾದ. ಆದರೆ ಯಾರಿಗೆ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಸಾಕಷ್ಟು ಗೊಂದಲಗಳಿದ್ದಾವೆ. ಹಾಗಾಗಿ ಹೈಕಮಾಂಡ್ ಯಾವ ಸಮುದಾಯದ ಅಂದರೆ ಈಗ ಲಿಂಗಾಯತರು ತೆಗೆದುಕೊಂಡ್ರೆ ಅದರಲ್ಲಿ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೋ ಅಥವಾ ಲಿಂಗಾಯತರು ಅಂತ ಬಂದಾಗ ಯಾರು ಪವರ್ಫುಲ್ ಇದ್ದಾರೆ ಅಂತ ಯೋಚನೆ ಮಾಡ್ತಾರೋ, ಈ ಎರಡು ಆಪ್ಷನ್ಸ್ ಇದೆ. ಹಾಗಾಗಿ ಬಹುಶಃ ಯಾರು ಇನ್ಫ್ಲೂಯೆನ್ಸ್ ಮಾಡಬಹುದಾದಂಥ ಕ್ಯಾರೆಕ್ಟರ್ ಹೊಂದಿದ್ದಾರೆ ಮತ್ತು ಯಾರು ಆ ರೀತಿಯಾದಂಥ ಲೀಡರ್ಶಿಪ್ ತೋರಿಸಿದ್ದಾರೆ, ಬಹುಶಃ ಅಂಥವರಿಗೆ ಅವಕಾಶ ಸಿಗುತ್ತೆ DCM ಮಾಡೋದಕ್ಕೆ. ಹೈಕಮಾಂಡ್ ಏನಾದರೂ ಒಮ್ಮೆ ನಿರ್ಧಾರ ಮಾಡಿದರೆ ಮಾತ್ರ. ಈಗ ಅಲ್ಪಸಂಖ್ಯಾತರಲ್ಲೂ ಕೂಡ ಫೈಟ್ ನಡೀತಾ ಇದೆ. UT ಖಾದರ್ ಮತ್ತು ಜಮೀರ್ ಅಹಮದ್ ಅವರು ನಡೀತಾ ಇದೆ. SC ನಡುವೆ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಫೈಟ್ ನಡೀತಾ ಇದೆ. ಇದರ ಜೊತೆಗೆ OBC ವಿಚಾರದಲ್ಲಿ ಬಂದಾಗ ಯಾರನ್ನು ಕೊಡ್ತಾರೆ? ಹರಿಪ್ರಸಾದ್ ಮುಂಚೂಣಿಯಲ್ಲಿ ಇದ್ದಾರೆ, ಸೀನಿಯರ್ ಲೀಡರ್ ಇದ್ದಾರೆ, ಅವ್ರಿಗೆ ಏನಾರು ಅವಕಾಶ ಮಾಡಿಕೊಡ್ತಾರಾ? ಈಗ ಸಿದ್ದರಾಮಯ್ಯ ಕೆಳಗಿಳಿದಿರೋ ಕಾರಣಕ್ಕಾಗಿ ಅವ್ರ ಪುತ್ರನಿಗೆ ಕೊಡಬೇಕು ಅಂತೇಳಿಯೂ ಕೂಡ ವಾದಗಳು ನಡೀತಾ ಇದೆ. ಅವ್ರಿಗೆ ಕೊಡ್ತಾರಾ? ಅಂದರೆ ಎಲ್ಲ ಸಮುದಾಯಗಳಲ್ಲೂ ಕೂಡ ತೀವ್ರ ಪೈಪೋಟಿ ಇದೆ. ರಾಮಲಿಂಗ ರೆಡ್ಡಿ ಒಂದು ಮಾತು ಹೇಳಿದರು, DCM ಮಾಡಿದರೆ ಸುಮ್ಮನೆ ಗೊಂದಲ ಸೃಷ್ಟಿಯಾಗುತ್ತೆ, DCMನ ಅವಶ್ಯಕತೆಯೇ ಬೀಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ DCM 1 ಅಥವಾ 2 ಏನೇ ಮಾಡಿದರೂ ಕೂಡ ಇನ್ನೊಂದು ಪವರ್ ಸೆಂಟರ್ಗಳಾಗುತ್ತೆ ಅನ್ನೋದು ಕೂಡ ಸ್ಪಷ್ಟ. ಆಗ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇರುವಂಥ ಪ್ರಾಮುಖ್ಯತೆಗೆ
ಅಷ್ಟು ಮಹತ್ವ ಕೂಡ ಬರೋದಿಲ್ಲ. ಹಾಗಾಗಿ ಹೈಕಮಾಂಡ್ ಇದಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಮಾಡಿಕೊಡ್ತಾರೆ ನೋಡಬೇಕು. ಇದೇ ಕಾರಣಕ್ಕಾಗಿ ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ರಕ್ಷತ್ ಹೆಚ್ಚುವರಿ DCM ಆಗಿ 2-3 ಮಾಡಬೇಕು ಅಂತ ಡಿಮಾಂಡ್ ಇತ್ತು. ಆದರೆ DK ಶಿವಕುಮಾರ್ ಓನ್ಲಿ 1 DCM ಇರಬೇಕು ಅಂತೇಳಿ ಪಟ್ಟು ಹಿಡಿದ್ರು. ಆ ಕಾರಣಕ್ಕಾಗಿ ಒಬ್ಬರೇ ಉಳಿದುಕೊಂಡ್ರು. ಸಿದ್ದರಾಮಯ್ಯನವ್ರ ನಂತರ ಇನ್ನೊಂದು ಪವರ್ ಸೆಂಟರ್ ಕರ್ನಾಟಕದಲ್ಲಿ ಇದ್ದಿದ್ದೇ ಆಗಿದ್ರೆ ಅದು DK ಶಿವಕುಮಾರ್ ಮಾತ್ರ. ಮತ್ತು ಸಿದ್ದರಾಮಯ್ಯನವ್ರ ನಂತರ ಯಾರು ಅನ್ನುವಂಥ ಪ್ರಶ್ನೆಗಳು ಬಂದಾಗ DK ಶಿವಕುಮಾರ್ ಅನ್ನುವಂಥ ಉತ್ತರ ಬರ್ತಾ ಇತ್ತು. ಕಾರಣ ಅವ್ರು ಒಬ್ಬರೇ DCM ಆಗಿ ಉಳಿದುಕೊಂಡಿದ್ರು. ಹಾಗಾಗಿ ಅವರಿಗೆ ಗೊತ್ತು DCMನ ಪವರ್ ಏನು ಮತ್ತು DCM ಆದರೆ ಆಗುವಂತಹ ಇನ್ಫ್ಲೂಯೆನ್ಸ್ ಏನು ಮತ್ತು ಜನ DCMನ ಹೇಗೆ ಗುರುತಿಸ್ತಾರೆ ಅನ್ನೋದು ಕೂಡ ಗೊತ್ತು. ಆ ಕಾರಣಕ್ಕಾಗಿ ಅವರು DCM ಪಟ್ಟ ಬೇಡ ಅನ್ನುವಂಥ ವಾದವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಬಹುಶಃ ಇದೆಲ್ಲವೂ ಕೂಡ ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆಗೆ ಬರುತ್ತೆ. ಅಂತಿಮವಾಗಿ ಸಂಜೆಯ ವೇಳೆಗೆ ಒಂದು ತೀರ್ಮಾನಗಳು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ ಒಂದು ತೀರ್ಮಾನಕ್ಕೆ ಬರದೇ ಇದ್ರೂ ಕೂಡ ಇನ್ನೂ ಸಾಕಷ್ಟು ಸಮಯ ಇದೆ. 2ನೇ ಹಂತದ ಪ್ರಮಾಣ ವಚನ ಕಾರ್ಯಕ್ರಮಗಳಾಗಬೇಕು, ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕು. ಬಹುಶಃ ಆ ಸಂದರ್ಭದಲ್ಲಾದರೂ ಒಂದು ಕ್ಲಾರಿಟಿ ಸಿಗಬಹುದು. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.